ನಿನ್ನೆ ದಿವಸ ಮಧ್ಯಾಹ್ನದಲ್ಲಿ ನಡೆದಿರತಕ್ಕಂಥ ಘಟನೆ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂತಹ ಶಂಭು ಕಲ್ಲೋಳ್ಕರ್ ಹಾಗೂ ಅವರ ಬೆಂಬಲಿಗರು ಯಾವುದೇ ಅನುಮತಿಯನ್ನು ಪಡೆಯಲಾರದೆ ಶ್ರೀಮಠಕ್ಕೆ ಬಂದದ್ದು. ಇದು ಸಾರ್ವಜನಿಕ ಕ್ಷೇತ್ರವಾದರೂ ಕೂಡ ಧಾರ್ಮಿಕ ಶ್ರದ್ಧಾ ಕೇಂದ್ರ ಆಗಿರೋದ್ರಿಂದ ಈ ಮಠದಲ್ಲಿರ್ತಕ್ಕಂತಹ ಹಿರಿಯ ಶ್ರೀಗಳದ್ದು ಅಥವಾ ನಮ್ಮದೇ ಆಗಿರ್ತಕ್ಕಂಥ ಒಂದು ಅನುಮತಿಯನ್ನು ಪಡಿಬೇಕಾಗಿತ್ತು. ಅವರ ಯಾವುದೇ ಕಾರ್ಯಕರ್ತರು ಯಾವುದೇ ಮುನ್ಸೂಚನೆ ಇಲ್ಲದೆ ಏಕಾಏಕಿ ಒಂದು 500-600 ಜನರನ್ನ ಕರೆದುಕೊಂಡು ಬಂದು ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ರು. ಊಟದ ವ್ಯವಸ್ಥೆಗೆ ನಮ್ದು ಯಾವುದೇ ರೀತಿಯ ತಂಟೆ ತಕರಾರು ಇರಲಿಲ್ಲ. ಪ್ರಾರಂಭದಲ್ಲಿ ಒಂದು 50-60 ಜನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ರು. ಅವ್ರಿಗೆ ನಾನೇ ಹೇಳ್ತಾ ಇದ್ದೆ, ಆರಾಮ್ ಸರಿ ಕೂತು ಊಟ ಮಾಡ್ರಪ್ಪ, ಬಿಸಿಲದೆ ನೀರು ಕುಡ್ರಿ, ಆರಾಮ್ ಸರಿ ಸಾವಕಾಶ ಹೋಗ್ರಿ ಅಂತ ನಾನೇ ಹೇಳ್ತಾ ಇದ್ದೆ. ಅಷ್ಟೊತ್ತಿಗೆನೆ ಕಲ್ಲೋಳ್ಕರ್ ಅವರು ಬಂದ್ರು. ಬಂದ ತಕ್ಷಣ ಮಠದಲ್ಲಿ ದರ್ಶನ ತಗೊಂಡು ಆಚೆಗೆ ಬರುತ್ತಷ್ಟರಲ್ಲೇನೆ ಅವ್ರು ಹಿಂದಿಂತಾನೆ ಸುಮಾರು 300-400 ಬೈಕ್ಗಳ ಮೇಲೆ ಸುಮಾರು ಒಂದು 300-400 ಕಾರ್ಯಕರ್ತರು, ಅವರ ಬೆಂಬಲಿಗರು ಏಕಾಏಕಿ ಮಠಕ್ಕೆ ಬಂದಿರೋದು ಅಷ್ಟೇ ಅಲ್ಲದೆ ಅವರ ವರ್ತನೆ ಬಹಳ ಅಸಭ್ಯವಾಗಿತ್ತು. ಬೈಕ್ಗಳನ್ನ ಎಲ್ಲಿ ಪಾರ್ಕ್ ಮಾಡಬೇಕು ಅನ್ನುವಂಥ ಒಂದು ಸಾಮಾನ್ಯ ಜ್ಞಾನ ಕೂಡ ಇರತಕ್ಕಂಥ ಕಾರ್ಯಕರ್ತರು ಯಾವ ರೀತಿ ಸಮಾಜವನ್ನು ಕಟ್ಟಬಹುದು, ಇದು ನಮಗೆ ಖೇದವನ್ನು ಉಂಟು ಮಾಡಿರ್ತಕ್ಕಂಥ ಪ್ರಸಂಗ. ಮಠದ ಆವರಣದ ಒಳಭಾಗದಲ್ಲಿ ಬೈಕ್ಗಳನ್ನ ತರಬಹುದು, ಕಾರ್ಗಳನ್ನ ತರಬಹುದು, ಬೇಕಾಬಿಟ್ಟಿ ಎಲ್ಲ ಕಡೆ ತಮ್ಮ ತಮ್ಮ ವಾಹನಗಳನ್ನ ತರವಿ ಪ್ರಸಾದವನ್ನ ಅಸಭ್ಯ ರೀತಿಯಲ್ಲಿ ನೀಡ್ಕೊಂಡು ಮಠದ ಆವರಣದಲ್ಲಿ ಚಪ್ಪಲಿ ಹಾಕೊಂಡು ಬಂದು ಊಟ ಮಾಡೋದು, ಹನುಮಂತರಾಯರ ಹತ್ರ ಹೋಗಿ ಅಲ್ಲಿ ಕುಳಿತುಕೊಳ್ಳೋದು, ಈ ಎಲ್ಲದ ಒಂದು ಘಟನೆಗಳನ್ನ ಕಂಡಿರ್ತಕ್ಕಂಥ ಹಿರಿಯ ಶ್ರೀಗಳು ಆಚೆಗೆ ಬಂದು, ಏನ್ರೋ ಇದು ಮಠ ಮಾಡ್ಯಾರೋ ಏನ್ ಮಾಡ್ಯಾರೋ, ಹಿಂಗೆಲ್ಲ ಮಾಡೋದು ಸರಿ ಅಲ್ರೋ, ಯಾರನ್ನ ಕೇಳಿ ಒಳಗೆ ಬಂದಿರಿ ನೀವು, ಯಾರು ಹೇಳಿದಾರೆ ನಿಮಗಂತೇಳಿ ಸ್ವಾಭಾವಿಕವಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳೇ. ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ಲಾರದೆ ಬೇಕಾಬಿಟ್ಟಿ ವರ್ತನೆ ಮಾಡಿರ್ತಕ್ಕಂಥ ಆ ಒಂದು ಶಂಭು ಕಲ್ಲೋಳ್ಕರ್ ಅವರ ಬೆಂಬಲಿಗರು ಸರಿಯಾದ ಒಂದು ರೀತಿಯಿಂದ ನಡೆದುಕೊಳ್ಳಾರದೆ ಅಸಭ್ಯ ವರ್ತನೆಯನ್ನು ಮಾಡಿದ್ದಾರೆ. ಅವರು ಪದಾರ್ಥವನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು ಬಹುಶಃ ನಾವು ಆ ಶಬ್ದವನ್ನು ಆಡಬಾರ್ದು, ಆದರೆ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕಂದ್ರೆ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಯಾವ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥ ಸಾಮಾನ್ಯ ಜ್ಞಾನವೂ ಇಲ್ತಕ್ಕಂತಹ ಆ ಪ್ರಸಂಗದಲ್ಲಿ ಶಬ್ದವನ್ನು ಆಡ್ತೇನೆ. ಅವ್ರು ತಂದಿರತಕ್ಕಂಥ ಮಾಂಸಾಹಾರಿ ಊಟವನ್ನು ಇಲ್ಲಿ ಮಾಡ್ಯಾರ ಅಂತ ಹೇಳಿ. ಯಾಕಂದ್ರೆ ಅದು ತುಂಬಾ ನೋವಾಗ್ತದೆ. ಮಠ ಮೈಲಿಗೆ ಆ ಧಾರ್ಮಿಕ ಪೂಜೆ ಪುನಸ್ಕಾರ ಜರುಗತಕ್ಕಂಥ ಶ್ರದ್ಧಾ ಕೇಂದ್ರದಲ್ಲಿ ಅದಕ್ಕೂ ಅಲ್ಲದೆ ನಮ್ಮ ಹುಕ್ಕೇರಿ ಭಾಗದೊಳಗೆ ಅತ್ಯಂತ ಶ್ರೇಷ್ಠ ಪರಂಪರೆ ಹೊಂದಿರತಕ್ಕಂಥ ಶ್ರೀಮಠ, ಎಲ್ಲ ರಂಗದಲ್ಲಿಯೂ ಕೂಡ ಶ್ರೀಮಠ ಪಾಲ್ಗೊಳ್ತಾ ಇರತಕ್ಕಂಥ ಸುದ್ದಿ ತಮಗೆಲ್ಲ ಗೊತ್ತೇ ಇದೆ. ಆ ನಿಟ್ಟಿನಲ್ಲಿ ನಿನ್ನೆ ಮಧ್ಯಾಹ್ನ ಜರುಗಿರ್ತಕ್ಕಂಥ ಆ ಒಂದು ಘಟನೆ ನಮ್ಮ ಹಿರಿಯ ಶ್ರೀಗಳಿಗೆ ತುಂಬಾ ನೋವು ಉಂಟು ಮಾಡಿದೆ. ಅಷ್ಟೇ ಅಲ್ಲದೆ ಅವ್ರ ಕಾರ್ಯಕರ್ತರಲ್ಲಿ ಸುಮಾರು ಒಂದು 80-90 ಜನ ನಮ್ಮ ಹಿರಿಯ ಶ್ರೀಗಳ ಮೈ ಮೇಲೆ ಏರಿ ಹೋಗಿರ್ತಕ್ಕಂಥದ್ದು ನಮಗೆ ಖಂಡನೀಯ ವಿಷಯ. ಆ ದೃಷ್ಟಿಕೋನದಿಂದ ನಾವು ನಿನ್ನೆನೇ ದಿವಸ ಸಾಯಂಕಾಲದ ಹೊತ್ತಿಗೆ ಹುಕ್ಕೇರಿ ಪೊಲೀಸ್ ಸ್ಟೇಷನ್ಗೆ ಫಿರ್ಯಾದಿಯನ್ನು ನೀಡಿದ್ದೇವೆ. ಮತ್ತು ಎಲ್ಲ ಭಕ್ತರನ್ನು ಒಡಗೂಡಿ ಶ್ರೀಮಠದ ಟ್ರಸ್ಟಿಗಳು, ಮಠದ ಖಾಸಾ ಭಕ್ತರು ಇವರೆಲ್ಲರೂ ಕೂಡ ನಿನ್ನೆ ಸಾಯಂಕಾಲ ಒಂದು ಮೀಟಿಂಗ್ ಅನ್ನ ಮಾಡಿ ಈ ರೀತಿ ಆಗಿದೆ ಅಂತ ಹೇಳಿದಾಗ, ಇಲ್ಲ ಇದಕ್ಕೆ ತಕ್ಕ ಶಿಕ್ಷೆ ಆಗಬೇಕು, ಕಾನೂನು ಕ್ರಮ ಕೈಗೊಳ್ಳಬೇಕು, ಶ್ರೀಗಳ ಮೇಲೆ ಮಠಾಧೀಶರ ಮೇಲೆ ಈ ರೀತಿ ವರ್ತನೆ ಆಗ್ತದೆ ಅಂದ್ರೆ ಜನಸಾಮಾನ್ಯರ ಪಾಡಿನಂತಕ್ಕಂಥ ದೃಷ್ಟಿಕೋನದಲ್ಲಿ ನಮ್ಮ ಮಠದ ಎಲ್ಲ ಭಕ್ತರು, ಸರ್ವ ಸದ್ಭಕ್ತರು ಮತ್ತು ಮಠದ ಆಡಳಿತ ಮಂಡಳಿ ಫಿರ್ಯಾದಿಯನ್ನು ನೀಡಿದೆ. ಆ ಉದ್ದೇಶವನ್ನು ಇಟ್ಟುಕೊಂಡು ನಾಳೆ ದಿವಸ ಶ್ರೀಮಠದ ಹಿರಿಯರು ಮತ್ತು ಟ್ರಸ್ಟ್ ಕಮಿಟಿ ಅವರೆಲ್ಲರೂ ಕೂಡ 11 ಗಂಟೆಗೆ ಬಸವೇಶ್ವರ ಕೋರ್ಟ್ ಸರ್ಕಲ್ದಿಂದ ತಹಸೀಲ್ದಾರ್ ಆಫೀಸ್ವರೆಗೂ ಕೂಡ ಒಂದು ಕಾಲ್ನಡಿಗೆ ಮೂಲಕ ಒಂದು ಮನವಿಯನ್ನು ಕೊಡತಕ್ಕಂಥ ಕಾರ್ಯಕ್ಕೂ ಕೂಡ ಅಣಿಯಾಗಿದ್ದಾರೆ. ನಲ್ಲಿ ಹೇಳಬೇಕಾಗಿದ್ದು ಏನು ಅಂತಂದ್ರೆ, ಇಂತಹ ವರ್ತನೆಯನ್ನು ಮಾಡ್ತಕ್ಕಂಥವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಷ್ಟೇ ಉದ್ದೇಶ ಏನು ಅಂತಂದ್ರೆ, ಇಂತಹ ಘಟನೆಗಳು ಮತ್ತೆ ಯಾವುದೇ ಮಠ ಮಂದಿರಗಳಲ್ಲಿ ಜರಗಬಾರ್ದು. ಇದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಮಾತ್ರ ಆಗಿ ಉಳಿಬೇಕು, ಇಲ್ಲಿ ರಾಜಕೀಯ ಮಾತ್ರ ಬರಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಕೈಂಕರ್ಯಕ್ಕೆ ನಾವೆಲ್ಲ ಅಣಿಯಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ.